ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಟಾಡ್ಲರ್ಸಿಗೆ ಹಾಗೂ ಟಾಡ್ಲರ್ ಮಾಮ್ಸಿಗೆ ಅಂತಲೇ ಹೇಳ್ಬೋದು. ಏನಪ್ಪ ಅಂದರೆ ಟಾಡ್ಲರ್ಸಿಗೆ ಅಂದರೆ 1.5 ಇಯರ್ಸ್ ಆ್ಯಂಡ್ ಎಬೋ ಮಕ್ಕಳಿಗೆ ಯಾವ ಥರ ಬುಕ್ಕನ್ನು ಕೊಡ್ಬೋದು ಅಂತ ನಾನು ನನ್ನ ಮಗಳಿಗೆ ಯಾವ ಥರ ಪುಸ್ತಕವನ್ನು ಕೊಡ್ತಿದ್ದೇನೆ ಅಂತ ನಿಮಗೂ ಶೇರ್ ಮಾಡ್ತೀನಿ. ಸೊ ಇವತ್ತಿನ ವಿಡಿಯೋವನ್ನು ಯಾರೆಲ್ಲ ಟಾಡ್ಲರ್ಸ್ ಮಾಮ್ ನೋಡ್ತಿದ್ದೀರಾ ಸ್ಕಿಪ್ ಮಾಡದೆ ಎಂಡ್ವರೆಗೆ ನೋಡಿ, ನಿಮಗೆ ಯೂಸ್ಫುಲ್ ಇನ್ಫಾರ್ಮೇಷನ್ ಸಿಗುತ್ತೆ. ಬನ್ನಿ ಫ್ರೆಂಡ್ಸ್, ನಿಮಗೆ ಯಾವ ಥರ ಬುಕ್ಸ್ ಎಲ್ಲ ಇದೆ ಅಂತ ತೋರಿಸ್ತೇನೆ. ನೋಡಿ, ಇಷ್ಟೊಂದು ಬುಕ್ಸ್ ಇದೆ. ಇದರಲ್ಲಿ ನಾನು ಯಾವ್ಯಾವ ಬುಕ್ಸನ್ನು ಕೊಡ್ತಾ ಇದ್ದೇನೆ ಅಂತ ನಿಮಗೆ ಹೇಳ್ತೇನೆ. ಇದರಲ್ಲಿ ಫಸ್ಟ್ ಬುಕ್ ಬಂದುಬಿಟ್ಟು ಬೇಬೀಸ್ ಫಸ್ಟ್ ಬುಕ್ ಅಂತಲೇ ಬರೆದಿದ್ದೀನಿ. ನೋಡಿ, ಇದು ಬಂದುಬಿಟ್ಟು ನನ್ನ ಕಸಿನ್ ಒಬ್ಬರು ನನ್ನ ಮಗಳು ಚಿಕ್ಕದಿರುವಾಗ ಕೊಟ್ಟಿದ್ಲು. ಅಂದರೆ ಆಲ್ಮೋಸ್ಟ್ 1 ಮಂತ್ ಒಳಗೆ ಈ ಬುಕ್ಕನ್ನು ಕೊಟ್ಟಿದ್ದರು, ಆ್ಯಸ್ ಅ ಗಿಫ್ಟ್ ಅವ್ರು ಕೊಟ್ಟಿದ್ರು ನನಗೆ. ಇದು ಬಂದುಬಿಟ್ಟು ಹೈ ಕಾಂಟ್ರಾಸ್ಟ್ ಇರೋದ್ರಿಂದ ಕಲರ್ಸ್ ಎಲ್ಲ ಹೈ ಕಾಂಟ್ರಾಸ್ಟಿಂಗ್ ಆಗಿದೆ ಇದರಲ್ಲಿ. ಸೊ ಮಕ್ಕಳು ಆಲ್ಮೋಸ್ಟ್ ಒಂದು 2 ಮಂತ್ಸ್ 3 ಮಂತ್ಸ್ ಇರುವಾಗಲೇ ಈ ಬುಕ್ಕನ್ನು ಕೊಡ್ತಾರೆ. ಯಾಕಂದರೆ ಅವರು ಕಲರೆಲ್ಲ ಐಡೆಂಟಿಫೈ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರಲ್ಲ ಆಫ್ಟರ್ 2-3 ಮಂತ್ಸಲ್ಲಿ. ಸೊ ಅವಳು ನನಗೆ ಯೂಸ್ಫುಲ್ ಆಗಿ ಅಂತ ಈ ಬುಕ್ಕನ್ನು ಕೊಟ್ಟಿದ್ದರು. ನೋಡಿ, ಈ ಥರ ಈ ಬುಕ್ ಆ್ಯಕ್ಚುಲಿ ನಾವು ಆವಾಗ ಅಷ್ಟೊಂದು ಯೂಸ್ ಮಾಡಿದ್ದಿಲ್ಲ. ಅವಳು ಒನ್ ಇಯರ್ 9-10 ಮಂತ್ಸ್ ಇರುವಾಗಲೇ ಈ ಬುಕ್ಕನ್ನು ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇವಾಗಲೂ ಈ ಬುಕ್ಕನ್ನು ಅವರಿಗೆ ಕೊಡ್ಬೋದು, ಏನು ಕೊಡಬಾರ್ದಂತ ಏನಿಲ್ಲ. ಬಿಕಾಸ್ ಇದರಲ್ಲಿ ಆ್ಯನಿಮಲ್ಸ್ ಇದೆ, ಅವ್ರು ಐಡೆಂಟಿಫೈ ಮಾಡಲಿಕ್ಕೆ ಆಗುತ್ತೆ. ಫಿಶಸ್, ಡಿಫ್ರೆಂಟ್ ಪೆಂಗ್ವಿನ್, ಆ ಥರ ಡಾಗ್ ಎಲ್ಲ ಇದೆ. ಸೊ ನೋಡಿ, ಈ ಥರ ಫ್ಲ್ಯಾಪ್ ಬುಕ್ ಅಂತ ಹೇಳ್ತಾರಲ್ಲ, ಈ ಥರ ನಂತರ 4 ಬುಕ್ ಇದೆ. ಇದರಲ್ಲಿ ಇನ್ನೂ ಸಹ ಬರುತ್ತೆ ಬೇಕಾದರೆ. ಇದು ಬಂದುಬಿಟ್ಟು ನಾವು ಅವತ್ತೊಂದು ವಿಡಿಯೋ ಹಾಕಿದ್ವಿ, ಎಕ್ಸಿಬಿಷನ್ ಬುಕ್ ಫೇರ್ ಇತ್ತು, ಅದರಲ್ಲಿ ತಗೊಂಡಿದ್ವಿ. ಇದು ಬಂದು ನಿಮಗೆ ಬೇಕಾದರೆ ಅಮೆಝಾನ್, ಫ್ಲಿಪ್ಕಾರ್ಟಲ್ಲೂ ಸಿಗುತ್ತೆ ಆನ್ಲೈನಲ್ಲಿ. ಇದರಲ್ಲಿ ಡಿಫ್ರೆಂಟ್ ವೆರೈಟಿನೂ ಬರುತ್ತೆ. ನಾವು ಬಂದುಬಿಟ್ಟು ಈ 4 ಬುಕ್ ಇರಲಿ ಅಂತ ತಗೊಂಡಿದ್ವಿ. ಫಸ್ಟ್ ಒನ್ ಬಂದುಬಿಟ್ಟು ಇದರಲ್ಲಿ ಎನಿಮಲ್ಸ್ ಎಲ್ಲ ಇದೆ ಐಡೆಂಟಿಫೈ ಮಾಡಲಿಕ್ಕೆ. ನೆಕ್ಸ್ಟ್ ಒನ್ ಬಂದುಬಿಟ್ಟು ಇನ್ ದಿ ಗಾರ್ಡನ್ ಅಂತ ಫ್ಲ್ಯಾಪ್ ಬುಕ್. ನೆಕ್ಸ್ಟ್ ಶೇಪ್ಸ್ ಎಲ್ಲ ಐಡೆಂಟಿಫೈ ಮಾಡುವಂಥ ಪುಸ್ತಕ. ಹಾಗೂ ಲಾಸ್ಟ್ ಒನ್ ಬಂದುಬಿಟ್ಟು ಟ್ರಾನ್ಸ್ಪೋರ್ಟ್, ಮೈ ಫಸ್ಟ್ ಬುಕ್ ಆಫ್ ಟ್ರಾನ್ಸ್ಪೋರ್ಟ್. ಡಿಫ್ರೆಂಟ್ ಟೈಪ್ಸ್ ಆಫ್ ವೆಹಿಕಲ್ಸ್, ಗಾಡಿಗಳಿವೆ ಇದರಲ್ಲಿ. ಇದರ ಮೇನ್ ಅಡ್ವಾಂಟೇಜ್ ಬಂದುಬಿಟ್ಟು ಏನಂದರೆ ಮಕ್ಕಳು ಇದನ್ನು ಹರಿಲಿಕ್ಕೆ ಆಗಲ್ಲ. ಬೇರೆ ಬುಕ್ಸ್ ಎಲ್ಲ ಈಸಿಲಿ ಹರಿಲಿಕ್ಕೆ ಆಗುತ್ತಲ್ಲ, ಇದನ್ನು ಅವರು ಹರಿಲಿಕ್ಕೆ ಆಗಲ್ಲ. ಬಟ್ ನೀರು ಬೀಳದಂಗೆ ನೋಡಬೇಕು, ನೀರು ಬಿದ್ದರೆ ಇದು ಹರಿಯೋ ಚಾನ್ಸಸ್ ಇದೆ. ಅದು ಬಿಟ್ಟು ಇದು ಮಕ್ಕಳನ್ನ ಹರಿಲಿಕ್ಕೆ ಆಗಲ್ಲ. ನೋಡಿ, ಲಿಫ್ಟ್ ಫ್ಲ್ಯಾಪ್ ಬುಕ್ ಅಂದರೆ ಈ ಥರ ಇರುತ್ತೆ. ಅದು ಮಕ್ಕಳು ಬಂದುಬಿಟ್ಟು ಈ ಥರ ಅದನ್ನು ಓಪನ್ ಮಾಡಿ ಅಲ್ಲಿ ಐಡೆಂಟಿಫೈ ಮಾಡಬೇಕು ಎನಿಮಲ್ಸ್ನ. ಅವರಿಗೆ ಒಂಥರ ಇದು ಗೇಮ್ ಥರ ಆಗಿಬಿಡುತ್ತೆ, ಖುಷಿ ಆಗುತ್ತೆ ಅವರಿಗೆ. ನೋಡಿ, ಈ ಥರ A is for app, B is for bat, C is for ಏನು ಅಂತ ಕೇಳಿದ್ರೆ ಕೌ ಅಂತ ಇದೆ. ಅವರು ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡುವಾಗ ಅವರು ಇದನ್ನು ಹೇಳ್ತಾರೆ. ಅಲ್ಲಿವರೆಗೆ ಮಾತಾಡಲಿಕ್ಕೆ ಬರುವವರೆಗೆ ಅವ್ರು ಐಡೆಂಟಿಫೈ ಮಾಡಲಿಕ್ಕಾಗುತ್ತೆ. ಸಪೋಸ್ ನೀವು ಈ ಥರ ಕೇಳ್ಬೋದು, ಕೌ ಇದರೊಳಗೆ ಏನಿದೆ, ಎನಿಮಲ್ ಕೌ ಎಲ್ಲಿದೆ ಅಂತ ತೋರಿಸಿ ಅಂತ ಹೇಳಿ ತೋರಿಸ್ತಾರೆ. ಆ ಥರ. D is for dog, E is for elephant, F is for ಅಂದರೆ ಫಾಕ್ಸ್. ಆ ಥರ ಫಾಕ್ಸ್ ಎಲ್ಲಿದೆ ಅಂತ ಅವರು ಈ ಥರ ತೋರಿಸ್ಲಿಕ್ಕೆ ಆಗುತ್ತೆ ಅವರಿಗೆ. ಚಿಕ್ಕದಾಗಿರೋದ್ರಿಂದ ಇದು ಮಕ್ಕಳಿಗೆ ಹ್ಯಾಂಡಲ್ ಮಾಡಲಿಕ್ಕೆ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಫುಲ್ Z ಇದೆ ಆಲ್ಫಾಬೆಟ್ಸು ಇದೆ ಐಡೆಂಟಿಫೈ ಮಾಡಲಿಕ್ಕೆ. ಇನ್ನೊಂದು ಬುಕ್ ಬಂದುಬಿಟ್ಟು ಇನ್ ದಿ ಗಾರ್ಡನ್ ಅಂತ. ಇದರಲ್ಲಿ ಬಂದುಬಿಟ್ಟು ಹೂ ಇಸ್ ದಟ್ ಮಿಯಾವ್ ಅಂತ ಇದೆ. ಸೊ ಕ್ಯಾಟ್, ಓಕೆನಾ. ಇವಾಗ ಅವರಿಗೆ ಮಾತಾಡಲಿಕ್ಕೆ ಬರೋದಿಲ್ಲ ಕರೆಕ್ಟಾಗಿ, ಸೊ ಅವರಿಗೆ ಕಷ್ಟ ಆಗುತ್ತೆ. ಮಾತಾಡಲಿಕ್ಕೆ ಬಂದ ಮೇಲೆ ಅವರು ಐಡೆಂಟಿಫೈ ಮಾಡ್ಬೋದು, ಕ್ಯಾಟ್ ಅಂತ ಹೇಳ್ತಾರೆ. ಇವಾಗ ನೀವು ಜಸ್ಟ್ ಕ್ಯಾಟ್ ಎಲ್ಲಿದೆ ಅಂತ ತೋರಿಸ್ತಾರೆ, ಆ ಥರ ಐಡೆಂಟಿಫೈ ಮಾಡಲಿಕ್ಕೆ ಆಗುತ್ತೆ. ನೋಡಿ, ಹೂಸ್ ದಟ್ ಅಂತ ನೋಡಿ, ಇಲ್ಲಿದೆ ನೋಡಿ, ಕ್ರ್ಯಾಬ್ ಈಟ್ ಅಂತ. ಆ ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ಎನಿಮಲ್ಸ್ಗಳು ಇದರಲ್ಲಿ ಇವೆ. ನೆಕ್ಸ್ಟ್ ಬುಕ್ ಬಂದುಬಿಟ್ಟು ಆವಾಗ ಹೇಳಿದಾಗೆ ಶೇಪ್ಸ್, ಅಂದರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಶೇಪ್ಸ್ ಐಡೆಂಟಿಫೈ ಮಾಡಲಿಕ್ಕೆ. ನೋಡಿ, ಸರ್ಕಲ್, ಟ್ರಯಾಂಗಲ್. ನೀವು ಕೇಳ್ಬೋದು ಅವರಿಗೆ ಸರ್ಕಲ್ ಎಲ್ಲಿದೆ, ಟ್ರಯಾಂಗಲ್ ಎಲ್ಲಿದೆ, ಸ್ಕ್ವೇರ್ ಎಲ್ಲಿದೆ, ರೆಕ್ಟ್ಯಾಂಗಲ್ ಐಡೆಂಟಿಫೈ ಮಾಡಲಿಕ್ಕೆ. ಆ ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ನೋಡಿ, ಸೆಮಿ ಸರ್ಕಲ್ಸ್. ಸೊ ಎಲ್ಲ ಶೇಪ್ಸ್ ಇದೆ ಇದರಲ್ಲಿ ಈ ಥರ. ಹಾಗೂ ಲಾಸ್ಟ್ ಒನ್ ಬಂದುಬಿಟ್ಟು ಮೀನ್ಸ್ ಆಫ್ ಟ್ರಾನ್ಸ್ಪೋರ್ಟ್. ಇದರಲ್ಲಿ ನೋಡಿ, ಬೈಕ್, ಸೈಕಲ್, ಸ್ಕೂಟರ್, ಕಾರ್. ಸೊ ನೀವು ಇದರಲ್ಲಿ ಅವರಿಗೆ ಕ್ವಶನ್ ಕೇಳ್ಬೋದು, ಕಾರ್ ಎಲ್ಲಿದೆ ಅಂತ. ಆ ಥರ ಅವರು ಹೇಳ್ಬೋದು ಕಾರ್ ಅಂತ. ನೋಡಿ, ಜೀಪ್, ಡಿಫ್ರೆಂಟ್ ಟೈಪ್ಸ್ ಆಫ್ ಎಲ್ಲ ವೆಹಿಕಲ್ಸ್ ಇದೆ ಇದರಲ್ಲಿ. ಅವರಿಗೆ ಐಡೆಂಟಿಫೈ ಮಾಡಲಿಕ್ಕೆ ಈಸಿ ಆಗುತ್ತೆ. ನೀವು ಒಮ್ಮೆಲೆ ಅವರಿಗೇನು ಎಲ್ಲನೂ ಒಮ್ಮೆಲೆ ಕಲಿಸ್ಲಿಕ್ಕೆ ಹೋಗಬೇಡಿ, ಮಕ್ಕಳಿಗೆ ಕನ್ಫ್ಯೂಸ್ ಆಗುತ್ತೆ. ಹಾಗೂ ಅವರಿಗೆ ಗ್ರಾಸ್ಪಿಂಗ್ ಪವರ್ ಒಮ್ಮೆಲೆ ಇರೋದಿಲ್ಲ ಅಷ್ಟೊಂದು, ಒಮ್ಮೆಲೆ ಎಲ್ಲ ಗ್ರಾಸ್ಪ್ ಮಾಡ್ಕೊಳ್ಳೋಕ್ಕೆ. ಸೊ ಡೈಲಿ ಒಂದು ಪೇಜ್ ಅವರಿಗೆ ತೋರಿಸಿದ್ರಾಯಿತು. ಫಾರ್ ಎಕ್ಸಾಂಪಲ್, ಇವತ್ತು ಈ ಪೇಜ್ ತೋರಿಸಿರಂದರೆ ಈ ಥರ, ಇದು ಬೈಕ್ ಮತ್ತು ಸೈಕಲ್. ಇವತ್ತು ಅವರಿಗೆ ಜಸ್ಟ್ ಈ ಪೇಜ್ ಮಾತ್ರ ತೋರಿಸಿದ್ರಾಯಿತು. ಬೇಕಾದರೆ ಅವರಿಗೆ ನಾಳೆ ಸಹ ಇದೇ ಪೇಜ್ ತೋರಿಸಿರಿ, ನಾಡಿದ್ದು ಬೇಕಾದರೆ ನೆಕ್ಸ್ಟ್ ಪೇಜಿಗೆ ಹೋಗಿದ್ರಾಯ್ತು. ಒಮ್ಮೆಲೆ ಎಲ್ಲನೂ ತೋರಿಸಿ ಕಲಿತಾರೆ ಅಂತ ಅರ್ಜೆಂಟ್ ಮಾಡಲಿಕ್ಕೆ ಹೋಗಬೇಡಿ. ಸ್ಟೆಪ್ ಬೈ ಸ್ಟೆಪ್
ಲೆಟ್ ದೆಮ್ ಟೇಕ್ ದೇರ್ ಓನ್ ಟೈಮ್. ಏನು ಅರ್ಜೆಂಟ್ ಮಾಡಲಿಕ್ಕೆ ಇದೇನು ಕಾಂಪಿಟೇಷನ್ ಅಲ್ಲ ಫ್ರೆಂಡ್ಸ್, ಅದಕ್ಕೋಸ್ಕರ. ಸೊ ಈ 4 ಬುಕ್ ನಾ ಹೇಳಿದಲ್ಲ ಯೂಸ್ಫುಲ್ ಆಗಿರುವಂಥದ್ದು. ಇದರಲ್ಲಿ ಈ 4 ವೆರೈಟಿ ಅಲ್ಲದೆ ಬೇರೆ ಥರನೂ ಬರುತ್ತೆ, ಫ್ಲವರ್ಸ್, ಫ್ರೂಟ್ಸ್ ಎಲ್ಲ. ನಾವು ಸದ್ಯಕ್ಕೆ 4 ಬುಕ್ ಸಾಕಂತ 4 ಬುಕ್ ತಗೊಂಡಿದ್ದೇವೆ. ಬಿಕಾಸ್ ಒಮ್ಮೆಲೆ ಅವರಿಗೆ ಅಂದರೆ ಫುಲ್ ಮೈಂಡ್ ಕನ್ಫ್ಯೂಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತಲ್ಲ. ನೀವು ಅನ್ಕೋಬೋದು ಇಷ್ಟೊಂದು ಬುಕ್ಸ್ ನನ್ನ ಮಗಳು ಡೈಲಿ ಓದ್ತಾಳ ಅಂತ. ಖಂಡಿತ ಇಲ್ಲ ಫ್ರೆಂಡ್ಸ್, ನಿಜ ಹೇಳ್ಬೇಕಂದ್ರೆ ಡೈಲಿ ಅಂತ ಓದೋದಿಲ್ಲ ಅವಳು. ಫಾರ್ ಎಕ್ಸಾಂಪಲ್ ಇವತ್ತು ಓದಿದ್ರೆ ನಾಳೆ ಓದಲೇಬೇಕಂತಿಲ್ಲ. ಅವಳಿಗೆ ಯಾವಾಗ ಇಷ್ಟ ಆಗುತ್ತೆ, ನಾನು ಯೂಶ್ವಲಿ ಸಂಜೆ ಹೊತ್ತಲ್ಲಿ ಆಫ್ಟರ್ 7 o'clock ಆ ಥರ ಅವಳ ಎಚ್ಚರ ಇದ್ದರೆ ಅವಳಿಗೆ ಈ ಥರ ಬುಕ್ಸನ್ನು ಓದಿಸ್ತೇನೆ. ಈ ಥರ ಬುಕ್ಸನ್ನು ಓದಿಸ್ತೇನೆ. ಸಪೋಸ್ ಅವಳು ಮಲಗಿದ್ರೆ, ಇಲ್ಲಾಂದರೆ ಅವಳಿಗೆ ಇಷ್ಟ ಇಲ್ಲ ಅಂದರೆ ನಾವು ಬೇರೆ ಥರ ಆಟಾಡ್ತೇವೆ. ಬಾಲ್ ಆಟಾಡ್ತೇವೆ, ಬ್ಯಾಟ್ ಬಾಲ್, ಹಾಗೂ ಬೇರೆ ಥರ ಜಾಯಿನ್ ಮಾಡೋ ಆ್ಯಕ್ಟಿವಿಟೀಸ್ ಇರುತ್ತಲ್ಲ, ಅದೆಲ್ಲ ಆಟಾಡ್ತೇವೆ. ಡೈಲಿ ಬುಕ್ಕನ್ನು ಇಟ್ಕೊಂಡು ಕುತ್ಕೋತೇವೆ ಅಂತಿಲ್ಲ. ಬಟ್ ನಾನು ಕೆಲವೊಮ್ಮೆ ಅವಳಿಗೆ ಯಾವಾಗ ಫ್ರೀ ಇರ್ತಾಳೆ, ಅವಳು ಸುಮ್ಮನೆ ಇರ್ತಾಳಲ್ಲ, ಆವಾಗ ಈ ಬುಕ್ಕನ್ನು ನಾನು ಅವಳಿಗೆ ತೋರಿಸ್ತೇನೆ, ಓದಲಿಕ್ಕೆ ಟ್ರೈ ಮಾಡ್ತೀನಿ. ಅಂದರೆ ಫೋರ್ಸ್ ಮಾಡಲಿಕ್ಕೆ ಹೋಗಬೇಡಿ ಮಕ್ಕಳಿಗೆ. ಅವರು ಇವಾಗಲೇ ಕಲಿಬೇಕು, ಇವಾಗಲೇ ಎಲ್ಲನೂ ನಂಬರ್ಸ್ ಹೇಳಬೇಕು, ಇವಾಗಲೇ ಎಲ್ಲನೂ ಆಲ್ಫಾಬೆಟ್ಸ್ ಅರ್ಜೆಂಟಾಗಿ 2 years ಆಯಿತು, 2 years ಎಬೋ ಆಯಿತು, ಎಲ್ಲ ಬೇರೆ ಮಕ್ಕಳು ಕಲಿತಾರೆ, ನನ್ನ ಮಕ್ಕಳು ಕಲಿತಿಲ್ಲ, ಆ ಥರ ಕಂಪೇರ್ ಮಾಡ್ಲಿಕ್ಕಂತೂ ಹೋಗಬೇಡಿ. ಬಿಕಾಸ್ ಎವ್ರಿ ಚೈಲ್ಡ್ ಈಸ್ ಡಿಫ್ರೆಂಟ್, ಓಕೆನಾ. ಎವ್ರಿ ಚೈಲ್ಡಿಗೆ ಅದರದೇ ಆದ ಏನು ಹೇಳ್ತೇವೆ ಲಿಮಿಟೇಷನ್ಸ್ ಇರುತ್ತೆ. ಎವ್ರಿ ಚೈಲ್ಡ್ ಡಿಫ್ರೆಂಟ್ ಆಗಿರುತ್ತೆ. ಎವ್ರಿ ಚೈಲ್ಡಿಗೂ ಪ್ರತಿಯೊಂದು ಮಗುವಲ್ಲೂ ಡಿಫ್ರೆನ್ಸ್ ಇರುತ್ತೆ. ಕೆಲವೊಂದು ಮಕ್ಕಳು ಬೇಗ ಕಲಿತಾರೆ. ಈಗ ಸಪೋಸ್ ನಡೀದಿರ್ಬೋದು, ಕೆಲವೊಂದು ಮಕ್ಕಳು ಬೇಗ ನಡೀತಾರೆ, ಕೆಲವೊಂದು ಮಕ್ಕಳು ಲೇಟ್ ಇರ್ತಾರೆ. ಆ ಥರ ನಾವು ಕಂಪೇರ್ ಮಾಡ್ಲಿಕ್ಕಾಗಲ್ಲ. ಸೊ ಇದರಲ್ಲೂ ಹಾಗೆ ನಾನು ಎಲ್ಲನೂ ಕಲಿಸ್ತೇನೆ, ಇವತ್ತೇ ಓದಿ ಇದಾಗಬೇಕು ಅಂತ ಆ ಥರ ಏನು ಮಾಡಲಿಕ್ಕೆ ಅರ್ಜೆಂಟಿ ಮಾಡಲಿಕ್ಕೆ ಹೋಗಲೇಬೇಡ. ಅರ್ಜೆನ್ಸಿ ಮಾಡಲಿಕ್ಕೆ ಆರಾಮ್ಸೆ ಸ್ಟೆಪ್ ಬೈ ಸ್ಟೆಪ್ ಎಷ್ಟಾಗುತ್ತೆ ಅಷ್ಟು ಅವ್ರು ಕಲಿತಿದ್ರೆ ಪರವಾಗಿಲ್ಲ. ಅವರಿಗೆ ಬಿಡಿ, ನೀವು ಈ ಥರ ಬುಕ್ಸ್ ಕೊಟ್ಟು ಅವ್ರಿಗೆ ಏನು ಇಂಟ್ರೆಸ್ಟ್ ಇದೆ ಅದನ್ನು ನೋಡ್ತಾರೆ, ಕಲಿತಾರೆ. ಸೊ ಓಕೆನಾ. ಇಷ್ಟ ಅಲ್ಲ, ಈ ಥರ ಬುಕ್ಸು ನಾವು ತಗೊಂಡಿದ್ದೇವೆ ನೋಡಿ. ಮೈ ಬಿಗ್ ಪಿಕ್ಚರ್ ಬುಕ್ ಆಫ್ ನಂಬರ್ಸ್ ಅಂತ. ಇದಂದರೆ ಇವಾಗಲೂ ಯೂಸ್ ಆಗುತ್ತೆ, ನೆಕ್ಸ್ಟ್ ಕಮ್ಮಿಂಗ್ ಇಯರ್ಸಲ್ಲೂ ಅವಳಿಗೆ ಯೂಸ್ ಆಗುತ್ತೆ ಅಂತ ನೋಡಿ. ಇದ್ರಲ್ಲಿ ನಂಬರ್ಸ್ ಇದೆ 1 2 3 ಆ ಥರ ನಂಬರ್ಸ್ ಜೊತೆಗೆ ಅವರು ಪಿಕ್ಚರ್ಸ್ ಅಂದರೆ ಕೊಟ್ಟಿದ್ದಾರೆ, ಐಡೆಂಟಿಫೈ ಮಾಡಲಿಕ್ಕೆ ಮಕ್ಕಳಿಗೆ ಈಸಿ ಆಗಲಿ ಅಂತ. ಇದನ್ನು ನೀವು ಕೊಡ್ಬೋದು. ಇದನ್ನು ಆಲ್ಮೋಸ್ಟ್ ಸೇಮ್ ಇದೆ, ಪಿಕ್ಚರ್ ಪರ್ಫೆಕ್ಟ್ ಲರ್ನಿಂಗ್ ಆಫ್ ವರ್ಡ್ಸ್ ಅಂತ. ಇದ್ರಲ್ಲಿ ಬಂದುಬಿಟ್ಟು ಶೇಪ್ಸ್ ಇದೆ. ಆಗ ಚಿಕ್ಕ ಬುಕ್ಕಲ್ಲಿ ಇತ್ತಲ್ಲ ಶೇಪ್ಸ್, ಇವಾಗ ಇದರಲ್ಲಿ ಫುಲ್ ಶೇಪ್ಸ್ ಇದೆ, ಹಾಗೂ ಕಲರ್ಸ್ ನೋಡಿ, ಹಾಗೂ ಪಾರ್ಟ್ಸ್ ಆಫ್ ಬಾಡಿ, 5 ಸೆನ್ಸಸ್, ಫ್ಯಾಮಿಲಿ, ಇದೆಲ್ಲ ಅವಳಿಗೆ ಇವಾಗಲೇ ಕೊಡಬೇಕಂತಿಲ್ಲ. ಸ್ವಲ್ಪ ಆಫ್ಟರ್ 2.5 yearsಲ್ಲೂ ಕೊಡ್ಬೋದು. ಅಂದರೆ ಅವರೆಲ್ಲನೂ ಮಾತಾಡ್ಲಿಕ್ಕೆ ಕಲಿತಾರಲ್ಲ, ಆವಾಗ ಟಾಯ್ಸ್ ಐಡೆಂಟಿಫೈ ಮಾಡಲಿಕ್ಕೆಲ್ಲ ಆಗುತ್ತೆ. ಇವಾಗ ಜಸ್ಟ್ ಐಡೆಂಟಿಫೈ ಮಾಡಲಿಕ್ಕಾಗುತ್ತೆ ಅಷ್ಟೇ. ಆಗ ಅವ್ರು ಮಾತಾಡ್ಲಿಕ್ಕೆ ಕಲಿತಾರೆ, ಆಗ ಅವ್ರು ಹೇಳ್ತಾರೆ ಏನೆಲ್ಲ ಅಂತ. ಸೊ ಇದೊಂದು ಬುಕ್. ಇನ್ನೊಂದು ಲಾಸ್ಟ್ ಒನ್ ಬಂದುಬಿಟ್ಟು ಇದು ಆಲ್ ಇನ್ ಒನ್ ಕನ್ನಡ ಇಂಗ್ಲೀಷ್ ಬುಕ್ಸ್ ಅಂತ. ಈ ಥರ ಬುಕ್ಸ್ ನಿಮಗೆ ಯಾವ ಮಾರ್ಟಲ್ಲಿ ಬೇಕಾದರೂ ಸಿಗುತ್ತೆ ನೋಡಿ. ಈ ಥರ ಇದರಲ್ಲೆಲ್ಲ ಆಲ್ಫಾಬೆಟ್ಸ್ ಇದೆ. ಐ ಮೀನ್ ಇಂಗ್ಲೀಷ್ ಕನ್ನಡ ಅದರಲ್ಲಿದೆ, ಹಿಂದಿಯಲ್ಲಿಲ್ಲ ಆಯಿತು. ಹೌದು, ಇಂಗ್ಲೀಷ್ ಮತ್ತು ಕನ್ನಡದಲ್ಲಿ ಇದೆ ಇದರಲ್ಲಿ. A for ಆ್ಯಪಲ್, ಬೇರ್ ಆ ಥರ. ಓಕೆನಾ. ಆಲ್ಫಾಬೆಟ್ಸ್ ಮಾತ್ರ ಅಲ್ಲದೆ ಇದರಲ್ಲಿ ಓಕೆ ಇಂಗ್ಲೀಷ್ ಮಾತ್ರ ಇದೆ, ಹಿಂದಿಯಲ್ಲೂ ಇದೆ ಇದರಲ್ಲಿ ನೋಡಿ. ಹಿಂದಿಯಲ್ಲೂ ಇದೆ. ನಾವು ನಂಬರ್ಸ್ ಇದೆ 1 to 10 ನಂಬರ್ಸ್, ಮತ್ತೇನೋ ನಂಬರ್ಸ್ ಇದೆ, ಎನಿಮಲ್ಸ್ ಎಲ್ಲ ಇದೆ. ಇದು ಅವರಿಗೆ ಇವಾಗ ಯೂಸ್ ಆಗೋದಿಲ್ಲ. ಆಲ್ಮೋಸ್ಟ್ ಆಫ್ಟರ್ 3 years ಇದಕ್ಕೆ ಇವರಿಗೆ ಕಂಪ್ಲೀಟಾಗಿ ಯೂಸ್ ಆಗುತ್ತೆ. ನಾವು ಲಾಸ್ಟ್ ಟೈಮ್ ತಗೊಂಡು ಹೋದಾಗ ಇದನ್ನು ಇರಲಿ ಅಂತ ನಾನು ತಗೊಂಡು, ನೆಕ್ಸ್ಟ್ ಟೈಮ್ ಈಗ ಯೂಸ್ ಆಗುತ್ತೆ ಅಂತ ಕಮ್ಮಿಂಗ್ ಡೇಸಲ್ಲಿ ಅದಕ್ಕೆ ತಗೊಂಡಿದ್ದು. ಕ್ಯಾಟ್, ಸಿ ಫಾರ್ ಕ್ಯಾಟ್. ಮಿಯಾವ್. ಕ್ಯಾಟ್ ಹೆಂಗೆ ಮಾಡುತ್ತೆ? ಮಿಯಾವ್. ಬೌ ಬೌ, ಡಾಗ್. ಬೌ ಬೌ, ಡಾಗ್. ಓಪನ್ ಮಾಡಿ, ನೀನೇ ಓಪನ್ ಮಾಡಿ ತೋರಿಸು. ಮಿಡಲಲ್ಲಿ ಓಪನ್ ಮಾಡ್ತೀಯಾ? ಫಸ್ಟ್ ಒನಲ್ಲಿ ಓಪನ್ ಮಾಡಿ. ಏನದು? ಟೈಟ್ ಇದೆ, ನಾನು ಓಪನ್ ಮಾಡಲಾ? ಆರ್ ಇಸ್ ಫಾರ್ ರೈನೋ. ಗುಂಡ ಬುಕ್ ಉಲ್ಟಾ ಸ್ಟ್ರೈಟ್ ಮಾಡು. ಕರೆ ಹಾಯ್ ರೈನೋ.
ಮಂಕಿ ಮಂಕಿ. ನೋಡಿದಲ್ಲ ಫ್ರೆಂಡ್ಸ್, ನಾನು ನನ್ನ ಮಗಳಿಗೆ ಯಾವ ಥರ ಪುಸ್ತಕವನ್ನು ಕೊಡ್ತಿದ್ದೇನೆ ಅಂತ. ನಿಮ್ಮ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ದ ಟೋಡ್ಲರ್ಸ್ ಇದ್ದರೆ ನೀವು ಯಾವ ರೀತಿ ಅವರಿಗೆ ಪುಸ್ತಕವನ್ನು ಕೊಡ್ತೀರಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ನನಗೆ ಯೂಸ್ಫುಲ್ ಆಗುತ್ತೆ. ಹಾಗೂ ಇವತ್ತಿನ ನಾನು ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೆ ಯೂಸ್ಫುಲ್ ಅಂತ ಅನಿಸಿದರೆ ಪ್ಲೀಸ್ ನಮ್ಮ ವಿಡಿಯೋನ ಲೈಕ್, ಶೇರ್ ಹಾಗೂ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲ್ಲ ಪಟ್ ಅಂತ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್. ಸಿ ಯು.